ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಇದು ಮುಂಜಾನೆ ಮುನ್ನೋಟ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಅಶ್ವ ದಿವಿತ್ ಕೂಡ ಇದ್ದಾರೆ. ದಿವಿತ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಂಜಿತ್. ದಿವಿತ್, ನಾವು ಪ್ರತಿದಿನವೂ ಕೂಡ ಮುಂಜಾನೆ ಮುನ್ನೋಟದಲ್ಲಿ ರಿಪಬ್ಲಿಕನ್ನ ಇಡೀ ದಿನ ಒಂದು ಜ್ವಲಂತ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಚಿತ್ರಣವನ್ನ ಜನರ ಮುಂದೆ ತೆರೆದಿಟ್ಟುತ್ತೆ. ಆ ಮೂಲಕ ಸರ್ಕಾರದ ಕಣ್ತೆರೆಸುವಂತ ಪ್ರಯತ್ನ ಮಾಡುತ್ತೆ. ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುವಂಥ ಈ ವಿಚಾರ ಇದೆಯಲ್ಲ, ಬಹುಶಃ ಈ ವಿಚಾರ ಸರ್ಕಾರಕ್ಕೆ ನೈತಿಕತೆನೇ ಇಲ್ಲ. ಇದು ಒಂದು ಸಲ ಅಲ್ಲ ನಾವು ಹೇಳ್ತಿರೋದು. ಪ್ರತಿದಿನವೂ ಕೂಡ ಅದೇ ಜನರಿಗೆ ಕಿರಿಕಿರಿ, ಅದೇ ಜನ ತಮ್ಮ ಜೀವನವನ್ನು ಕಳ್ಕೊಂಡಿದ್ದಿದೆ. ಎಷ್ಟು ಹಾನಿಯಾಯಿತು, ಎಷ್ಟು ಜೀವ ಹೋಯ್ತು ರಂಜಿತ್, ನೀವು ಒಂದು ಹೇಳಿದ್ರೆ ಜೀವ ಕಳ್ಕೊಂಡಿದೆ ಅಂತ. ಇದೇ ಪೊಲೀಸ್ನವರು ಹೆಲ್ಮೆಟ್ ಹಾಕ್ರಿ ಬಿದ್ರೆ ಸಾಯ್ತೀರಾ ಅಂತ ಹೇಳ್ಬಿಟ್ಟು ಕಾನೂನು ತಂದು ಫೈನ್ ಹಾಕ್ತಾರೆ. ಆದ್ರೆ ಅದು ಆ ಫೈನ್ ದುಡ್ಡು ಎಲ್ಲಿಗೆ ಹೋಗುತ್ತೆ? ಸರ್ಕಾರಕ್ಕೆ ಹೋಗುತ್ತೆ. ಹೌದು. ಅಂದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಸಾಯ್ತಾರೆ ಅಂತ ಗೊತ್ತು ಸರ್ಕಾರದವ್ರಿಗೆ, ಪೊಲೀಸ್ನವರಿಗೆ ಅಥವಾ ಸರ್ಕಾರದವರಿಗೆ. ಗುಂಡಿಲ್ ಬಿದ್ರೆ ಸಾಯ್ತಾರೆ ಅಂತ ಗೊತ್ತಿಲ್ವಾ? ದಿವಿತ್, ಇನ್ನೊಂದು, ರಸ್ತೆಗಳನ್ನ ನಿರ್ವಹಣೆಗಾಗಿ, ರಸ್ತೆಗಳ ಖರ್ಚು ವೆಚ್ಚಕ್ಕಾಗಿ ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಹಣವಂತೇಳಿ ಇವ್ರು ತೆಗೆದಿಡ್ತಾರೆ. ಆ ಹಣವೆಲ್ಲ ಏನಾಗುತ್ತೆ? ಹೈಕೋರ್ಟ್ ಛೀಮಾರಿ ಹಾಕಿದೆ ದಿವಿತ್. ನಿಮಗಾಗಲ್ಲ ಅಂತ ಹೇಳಿದ್ರೆ ಹೇಳಿ ಅಂತೇಳಿ ಛೀಮಾರಿ ಹಾಕಿದೆ. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ. ಇಷ್ಟಿದ್ದರೂ ಕೂಡ ಈ ಅಧಿಕಾರಿಗಳು ನಮ್ಮ GBA ಗ್ರೇಟರ್ ಬೆಂಗಳೂರು ಇದೆಯಲ್ಲ, ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಇವರಿಗೆ? GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲ, ಗಬ್ಬೆದ್ದ ಅಥಾರಿಟಿ ತರ ಆಗ್ಬಿಟ್ಟಿದೆ ಇವಾಗ. ಹಂಗಾಗೋಗಿದೆ. ರಸ್ತೆ ಗುಂಡಿಗಳನ್ನ ನೋಡ್ತಾ ಇದ್ರೆ, ಆ ಕಸ ನೋಡ್ತಾ ಇದ್ರೆ ಸಾಕಷ್ಟಿದೆ ರಂಜಿತ್. ಅಂದ್ರೆ ಈ ರಸ್ತೆ ಗುಂಡಿಗಳು ಅಂತ ಬಂದಾಗ ಕೇವಲ ರೋಡ್ ನಲ್ಲಿ ಗುಂಡಿ ಇದೆ, ಡ್ಯಾಮೇಜ್ ಅಲ್ಲ, ಅದನ್ನ ನೀವು ನೋಡಿ ಅದನ್ನ ವಿಸ್ತರಿಸ್ತಾ ಹೋಗಿ ಸಾಕಷ್ಟು ವಿಚಾರ ಚರ್ಚೆ ಮಾಡ್ತಾ ಹೋಗ್ಬೋದು ಅದ್ರ ಬಗ್ಗೆ. ನೋಡೋಣ. ಗುಂಡಿಯಲ್ಲಿ ನಾವು ರಸ್ತೆ ಹುಡುಕ್ಬೇಕಾಗಿದೆ, ರಸ್ತೆಯಲ್ಲಿ ಗುಂಡಿ ಅಲ್ಲ, ಗುಂಡಿಯಲ್ಲಿ ರಸ್ತೆ ಹುಡುಕ್ಬೇಕಾಗಿದೆ. ಇದೇ ರಸ್ತೆಯೋ ಗುಂಡಿಗಳ ಸಾಮ್ರಾಜ್ಯವೋ? ಬೃಹತ್ ಬೆಂಗಳೂರಿನಲ್ಲಿ ತಪ್ಪದ ಗುಂಡಿ ಗಂಡಾಂತರ. ನಡು ರಸ್ತೆಯಲ್ಲೇ ಬಲಿಗಾಗಿ ಬಾಯಿ ತೆರೆದ ರಸ್ತೆ ಗುಂಡಿಗಳು. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರು ಅಪಾಯ ಫಿಕ್ಸ್. ಸಿಲಿಕಾನ್ ಸಿಟಿಯ ಗಲ್ಲಿ ಗಲ್ಲಿಯಲ್ಲೂ ಡೇಂಜರ್ ಯಮಗುಂಡಿ. ಗುಂಡಿ ಗುಡಾಣ ಆಗೋಗ್ಬಿಟ್ಟಿದೆ. BWSSB GBA ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಜನರ ಬಲಿ ಆಗ್ಬೇಕು? ರಂಜಿತ್, ನೋಡಿ, ನಾನು ಅದೇ ಹೇಳ್ತಾ ಇದ್ದೆ ನಿಮ್ಗೆ. ಹೆಲ್ಮೆಟ್ ಹಾಕಿ ಅಂತ ಹೇಳಿ ರೋಡಲ್ಲಿ ಅಡ್ಡ ಹಾಕೊಂಡು ಪೊಲೀಸ್ನವರು ಹೆಲ್ಮೆಟ್ ಹಾಕಿದ್ರು ಕೂಡ ಹಿಡಿದು ಹಳೆ ಫೈನ್ ಎಲ್ಲ ಚೆಕ್ ಮಾಡಿ ಅದೇನು ತಲುಪಿಸ್ಬೇಕು ಫೈನ್ನ ತಲುಪಿಸ್ಬಿಡ್ತಾರೆ. ಆದರೆ ರೋಡ್ ಗುಂಡಿ ಮುಚ್ಚುವಲ್ಲಿ ವಿಫಲ. ನೋಡಿ, ದೃಶ್ಯದಲ್ಲಿ ನೋಡಿ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡಿ. ಇದರಿಂದ ಎಷ್ಟು ಸಮಸ್ಯೆ ಆಗುತ್ತೆ ರಂಜಿತ್. ಖಂಡಿತ ದಿವಿತ್. ನೋಡಿ, ಆ ರಸ್ತೆ ಆ ರೀತಿ ಆದ್ರೆ ಇನ್ನು ಮಳೆಗಾಲ ಆರಂಭ ಆಗುತ್ತೆ, ಅಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಇನ್ನೆಷ್ಟು ಬಲಿ ಬೇಕು? ಇವೆಲ್ಲವೂ ಕೂಡ ಬಲಿಗಾಗಿ ಕಾದು ಕುಳಿತಿರುವಂಥ ಗುಂಡಿಗಳು. ವಾಹನ ನೋಡಿ, ಆ ಕಾರ್ ನೋಡಿ ಹೆಂಗೆ ತಿಣುಕಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ನೋಡಿ. ಈ ರೀತಿಯ ರಸ್ತೆಗಳಿದ್ರೆ ಹೇಗೆ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯ? ಪಾಪ ಅವ್ರ ಆರೋಗ್ಯ ಏನಾಗಬೇಕು? ನೀರು ತುಂಬಗಂಟದ ಆ ಗುಂಡಿಗಳನ್ನು ನೋಡಿ ನೀವು. ಜನ ಪ್ರತಿದಿನವೂ ಕೂಡ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನಾವು ಓಟ್ ಹಾಕಿ ಗೆಲ್ಸೋದು ಯಾಕೆ ದಿವಿತ್? ನಮಗೆ ಮೂಲಭೂತವಾಗಿ ಕುಡಿಯೋಕೆ ನೀರು, ಓಡಾಡೋದಕ್ಕೆ ರಸ್ತೆ, ನಮಗೆ ಆರೋಗ್ಯದ ಸೌಲಭ್ಯ ಕೊಡಲಿ ಅಂತೇಳಿ ಜನ ತುಂಬ ಇವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಆ ರಸ್ತೆ ಹಿಂಗಾದ್ರೆ ನಮ್ಮ ಮನೆ ಮಗ ಇವತ್ತೇನೋ ಡ್ಯೂಟಿಗೆ ಹೋದನು ವಾಪಸ್ ಬರ್ತಾನೋ ಬರಲ್ವೋ ಅಂತೇಳಿ ತಾಯಿ ಇವತ್ತು ಬಿಗಿ ಹಿಡಿದು ಕಾಯುವಂತಾಗಿದೆ. ಯಾಕಂತ ಹೇಳಿದ್ರೆ ಆ ರೀತಿ ಘಟನೆಗಳಾಗಿದ್ದಾವೆ. ನೋಡಿ ರಂಜಿತ್, ಎಲ್ಲೋ ಬಿದ್ದು ಗುಂಡಿಗೆ ಬಿದ್ದು ಡೆತ್ ಆಗಿ ಪಾಪ ಏನು ಇಲ್ಲದೆ ಡೆತ್ ಆಗಿದೆ. ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ, ನಾವೇ ಮಾಡಿಸ್ಕೊಡ್ಬೇಕು ಅಂತ ಮಾತಾಡ್ತೀನಿ ನಾನು. ಆಮೇಲೆ ರಿಪಬ್ಲಿಕ್ ರಿಯಾಲಿಟಿ ಚೆಕ್ ನಲ್ಲಿ ಗುಂಡಿ ಸಾಮ್ರಾಜ್ಯ ಅನಾವರಣ. BTM ಲೇಔಟ್ ಮಲ್ಲೇಶ್ವರಂ ವೈಯಾಲಿ ಕಾವಲ್ನಲ್ಲಿ ಗುಂಡಿ ದರ್ಶನ. ಆಫೀಸ್, ಸ್ಕೂಲ್, ಮನೆಗೆ ಹೋಗಲು ಪ್ರತಿದಿನ ನರಕ ಯಾತನೆ. ರಸ್ತೆ ತುಂಬಾ ಧೂಳು, ಕೊಳಚೆ, ನೀರು, ಆಳುದ್ದ ಗುಂಡಿಗಳು. ಅಬ್ಬಬ್ಬಾ, ಏನ್ ಕರ್ಮಾರಿ. ದಿನಾ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸರಿ ಮಾಡಿ ಅಂತ. ರಿಪಬ್ಲಿಕ್ ಕನ್ನಡ, ನಾನು ಅದನ್ನೇ ಮಾತಾಡ್ತಾ ಇದ್ದೆ ರಂಜಿತ್. ಹೌದು, ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಅಂದ್ರೆ ನಾವೇನ್ ರಿಯಾಲಿಟಿ ಚೆಕ್ ಮಾಡ್ತಾ ಇದೀವಿ, ಜನರಿಗೆ ಅದನ್ನ ತೋರಿಸ್ತಾ ಇದೀವಿ, ಸರ್ಕಾರಕ್ಕೆ ಅದನ್ನ ಮುಟ್ಟಿಸ್ತಾ ಇದೀವಿ. ಜನ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಮೀಡಿಯಾದವರೇ ಬಂದು ಗುಂಡಿ ಮುಚ್ಚಿಸ್ಬಿಡ್ತಾರೆ ಅಂತ. ನಮಗೆ ಆ ಪವರ್ ಇಲ್ಲ. ಆಮೇಲೆ ಈ ಸಿಸ್ಟಮ್ ಅಲ್ಲಿ ನಾವು ಅದನ್ನ ಮಾಡಕ್ಕೂ ಆಗಲ್ಲ ರಂಜಿತ್. ನಾವ್ ಏನ್ ಮಾಡ್ಬೋದು? ಜನರಿಗೆ ಅದನ್ನ ತೋರಿಸಬಹುದು, ಸರ್ಕಾರಕ್ಕೆ ಅದನ್ನ ಬಿಸಿ ಮುಟ್ಟಿಸಬಹುದು. ಆ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡುವಂತ ದಿವಿತ್, ನಾನು ಇತ್ತೀಚೆಗೆ ನಿಮ್ದೊಂದು ರಿಪೋರ್ಟ್ ನೋಡಿದ್ದೆ. ನಾವು ಎಷ್ಟು ಪರಿಣಾಮಕಾರಿಯಾಗಿ ಸರ್ಕಾರಕ್ಕೆ ಗುಂಡಿ ಸಮಸ್ಯೆಯನ್ನ ಮುಟ್ಟಿಸೋ ಪ್ರಯತ್ನ ಮಾಡಿದ್ವಿ ಕೇಳಿದ್ರೆ, ಇಲ್ಲಿ ಪಕ್ಕದಲ್ಲಿ ಕುಳಿತಿರುವ ನಮ್ಮ ದಿವಿತ್, ರಸ್ತೆ ಗುಂಡಿ ಎಷ್ಟು ವಿಸ್ತಾರವಾಗಿದೆ, ಎಷ್ಟು ದೊಡ್ಡದಿದೆ ಅಂತೇಳಿ ಅದ್ರ ಒಳಗಡೆ ಹೋಗಿ ಮಲ್ಕೊಂಡು ತೋರಿಸಿದ್ರು. ಒಬ್ಬರನ್ನ ಹೂತ್ ಹಾಕ್ಬಹುದು ಅಂತೇಳಿ ಅಷ್ಟು ರಿಯಾಲಿಟಿಯನ್ನ ತೋರಿಸಿದ್ರು.
ಆದರೂ ಕೂಡ ಈ ದಪ್ಪ ಚರ್ಮದ ಅಧಿಕಾರಿಗಳು ಮತ್ತು ಈ ಸರ್ಕಾರ ಅದ್ರ ಬಗ್ಗೆ ಕಣ್ತೆರೀತಿಲ್ಲ ಅಂತ ಹೇಳಿದರೆ ನಿಜಕ್ಕೂ ಕೂಡ ಹೈಕೋರ್ಟ್ ಚೀಮಾರಿ ಹಾಕೋದಲ್ಲ, ಇನ್ನೇನು ಮಾಡಿದ್ರು ಕೂಡ ಆಶ್ಚರ್ಯ ಪಡಂಗಿಲ್ಲ. ದಿವಿತ್, ಹೆಂಗಿತ್ತು ತಾವೆಲ್ಲ ರಿಯಾಲಿಟಿ? ನಾನು ಹೋಗಿದ್ದೀನಿ, ಆದರೆ ನಿಮ್ಮ ವರದಿ ಬಹಳ ಪರಿಣಾಮಕಾರಿಯಾಗಿತ್ತು. ಹೇಗಿತ್ತು ಅಂತ ಹೇಳಿ. ನೋಡಿ ರಂಜಿತ್, ಅದು ಯಾವ ತರ ಅಂತಂದ್ರೆ, ನೀವು ಬೇಕಾದ್ರೆ ಆ ರಸ್ತೆ ಒಳಗಡೆ ನೀವು ಮಲ್ಕೊಂಡ್ಬಿಟ್ರೆ, ಅಥವಾ ಯಾವ್ದಾದ್ರು ಒಂದು ಚಿಕ್ಕ ಮಗುನ ಅಥವಾ ಯಾವ್ದಾದ್ರು ಒಂದು ಬಾಲಕ ಅಥವಾ ಮೈನರ್ ಇರ್ತಾರಲ್ಲ, ಅವ್ರನ್ನ ಮಲಗಿಸ್ಬಿಟ್ಟು ನೀವು ಹಂಗೆ ಮಣ್ಣಾಕ್ಬಿಡ್ಬೋದು. ಗ್ಯಾಸ್ ಸಿಗ್ತಾ ಇಲ್ಲ ಆಟೋದವರಿಗೆ. ಇವರು ಗುಂಡಿಲಿ ಇಳಿಸಿ ಹತ್ಸಿ ಮೈಲೇಜ್ ಡ್ರಾಪ್ ಆಗುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ವಿಸ್ತರಣೆಯಾಗಿ ಮಾತಾಡ್ತಾ ಹೋದ್ರೆ ತುಂಬಾ ಇದೆ ಮಾತಾಡೋದಕ್ಕೆ ಅಂತ. ಆಮೇಲೆ ಆಟೋನ ತಗೊಂಡು ಗ್ಯಾರೇಜ್ಗೆ ಹಾಕ್ಬೇಕಾಗುತ್ತೆ. ಅವ್ರ ಜೀವನ ಎಲ್ಲಿಂದ ನಡಿಬೇಕು ಸ್ವಾಮಿ ಅವ್ರದ್ದು? ಅವನ ಆರೋಗ್ಯದ ಕತೆ ಏನಾಗ್ಬೇಕು ಅಂತ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, IT ಸಿಟಿ, ಹೀಗೆ ಒಂದ ಎರಡ ನಮ್ಮ ಬೆಂಗಳೂರಿನ ಹೆಸರು ಗರಿಮೆಗೆ ಆಭೂಷಣ. ಆದರೆ ಬೆಂಗಳೂರಿನ ರಸ್ತೆಗಳು ಜನರ ಜೀವವನ್ನು ಹಿಂಡ್ತಾ ಇವೆ. ರಸ್ತೆಗೆ ಇಳಿದ್ರೆ ಆಸ್ಪತ್ರೆ ಸೇರೋದು ಪಕ್ಕ. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಗಂಡಾಂತರದ ಸತ್ಯ ದರ್ಶನವಾಗಿದೆ. ನಾವು ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ರಸ್ತೆ ಗುಂಡಿಯ ಸಾಮ್ರಾಜ್ಯ ಹೇಗೆ ಅನಾವರಣವಾಗಿದೆ ಅನ್ನೋದನ್ನ ತೋರಿಸ್ತೀವಿ, ಬನ್ನಿ. ಬೆಂಗಳೂರಿನಲ್ಲಿ ಕಾಲಿಟ್ಟಲ್ಲೆಲ್ಲ ಗುಂಡಿ, ಜೀವಕ್ಕಿಲ್ಲ ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಸಾಮ್ರಾಜ್ಯ ಅನಾವರಣ. ಗುಂಡಿ ಗುಂಡಿ ಗುಂಡಿ, ಸಿಲಿಕಾನ್ ಸಿಟಿ ತುಂಬೆಲ್ಲ ಬರೀ ಗುಂಡಿ. ರಸ್ತೆಯಲ್ಲಿ ಬರೀ ಯಮಗುಂಡಿಗಳದ್ದೇ ಹಾವಳಿ. ಈ ಹಾಳಾದ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಸಂಚರಿಸಿದ್ರೆ ಯಮಲೋಕಕ್ಕೆ ಟಿಕೆಟ್ ಗ್ಯಾರಂಟಿ. ಎಸ್, ಇಲ್ಲಿ ನೋಡಿ, BMTC ಬಸ್, ಬೈಕ್, ಆಟೋಗಳು ಗುಂಡಿಮಯ ರಸ್ತೆ ದಾಟಲು ಸರ್ಕಸ್ ಮಾಡ್ತಿವೆ. ಅರ್ಧ ಮುಕ್ಕಾಲಡಿ ಬಾಯ್ ತರದ ಗುಂಡಿಯಲ್ಲಿ ಜನ ಓಡಾಡೋದೇ ದುಸ್ತರವಾಗಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಗೋಳಾಟ ಬಯಲಾಗಿದೆ. ಗುಂಡಿ ರಸ್ತೆಯಲ್ಲಿ ಸಂಚಾರ, ಸವಾರರು ಸ್ಥಿತಿ ಹರೋಹರ. ಬೆನ್ನು ಮೂಳೆಯಿಂದ ಆಸ್ಪತ್ರೆಯತ್ತ ಮುಖ ಮಾಡ್ತಿರುವ ಜನ. ಗುಂಡಿಮಯ ರಸ್ತೆಗಳಲ್ಲಿ ಸಂಚಾರ ಮಾಡೋ ಸವಾರರಿಗೆ ಬೆನ್ನು ನೋವು ಕಾಣಿಸಿಕೊಳ್ತಾ ಇದೆ. ಅಷ್ಟೇ ಅಲ್ಲ, ಈಗಾಗಲೇ ಅನೇಕ ಬೈಕ್ ಸವಾರರು ಆಸ್ಪತ್ರೆ ಸೇರ್ತಿದ್ದಾರೆ. ಈ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮುಂದೆ ಜನ ಅಳಲು ತೋಡಿಕೊಂಡಿದ್ದಾರೆ. ಇತ್ತ ವೈದ್ಯರು ಕೂಡ ಗುಂಡಿ ಗಂಡಾಂತರದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಬೆನ್ನು ಬರ್ತಾ ಇದೆ ಸರ್, ರೋಡೇ ಸರಿಯಾಗಿಲ್ಲ. ನಾವು ಸುಮಾರು ದಿನದಿಂದ ಓಡಾಡ್ತಾ ಇದ್ದೀವಿ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಡೈಲಿ ಇದೇ ರೋಡಲ್ಲಿ ಓಡಾಡಬೇಕು. ಸುಮಾರು ಒಂದು 2 ತಿಂಗಳು 3 ತಿಂಗಳಿಂದ ಹಂಗೆ ಬಿದ್ದಿದೆ, ಕೆಲಸ ಆಗಿಲ್ಲ, ಕಷ್ಟ. ಹೌದು ಸರ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಕ್ರೋನಿಕ್ ಬ್ಯಾಕ್ ಪೇನ್ ಅಂತೀವಿ ನಾವು, ಲಂಬ್ಯಾಗು ಅಂತ ಹೇಳೋದಕ್ಕೆ, ಅಂದರೆ ಬೆನ್ನು ನೋವುಗಳು ಸಮಸ್ಯೆಗಳಿಂದ ಬರ್ತಾ ಇರ್ತಾರೆ. ಅದಕ್ಕೇನು ಸೊಲ್ಯೂಷನ್ ಇರಲ್ಲ. ಫಿಸಿಯೋಥೆರಪಿ, ಇಂಥ ಡಿಚ್ಚಲ್ಲಿ ಪಾಟ್ ಹೋಲಲ್ಲಿ ಗಾಡಿ ಹೋಗೋದನ್ನು ಅವಾಯ್ಡ್ ಮಾಡೋದು, ಇದನ್ನೇ ಅವ್ರಿಗೆ ನಾವು ಅಡ್ವೈಸ್ ಮಾಡಿ ಕಳಿಸ್ತೇವೆ. ಕಾಂಪ್ರೆಷನ್ ಆಗಿಬಿಟ್ಟು ವರ್ಟಿಬ್ರಲ್ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಆಸ್ಟೋಪೊರೋಟಿಕ್ ಫ್ರ್ಯಾಕ್ಚರ್ ಅಂತೀವಿ. ಮೂಳೆ ಸಾಂದ್ರತೆ ಆಲ್ರೆಡಿ ಕಡಿಮೆ ಇರುತ್ತೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಬಿದ್ದಾಗ ಮುರಿಯೋ ಚಾನ್ಸ್ ಇರುತ್ತೆ. ಇಲ್ಲಿ ನೋಡಿ, ಸರ್ಕಾರಕ್ಕೆ ಪ್ರತಿಯೊಂದರಲ್ಲೂ ತೆರಿಗೆ ಪಾವತಿ ಮಾಡುವ ಜನ ಗುಂಡಿ ರಸ್ತೆಯಲ್ಲಿ ಸರ್ಕಸ್ ಮಾಡಿದ್ರೆ, ಇತ್ತ ಸಿಎಂ, DCM, IAS, IPS ಅಧಿಕಾರಿಗಳು ವಾಸವಿರುವ ಏರಿಯಾದ ರಸ್ತೆಗಳು ಮಾತ್ರ ಪಳ ಅಂತ ಇದೆ. ಈ ಒಂದು ಲೇಔಟ್ ಇದು HSR ಲೇಔಟ್ನಲ್ಲಿರುವಂತಹ IAS ಕಾಲೋನಿ. ಇದು ಇಲ್ಲಿ ನೋಡಿ ಎಷ್ಟೊಂದು ಸ್ವಚ್ಛಂದವಾಗಿದೆ. ನಿತ್ಯವೂ ಕೂಡ ಇಲ್ಲಿ 2-3 ಬಾರಿ ಪೌರ ಕಾರ್ಮಿಕರು ಬಂದು ಕ್ಲೀನ್ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಜೊತೆಗೆ ಇಡೀ ರಸ್ತೆಯಲ್ಲಿ ಎಲ್ಲೂ ಕೂಡ ಸಣ್ಣದಾಗಿರುವಂತಹ ಒಂದು ಗುಂಡಿ ಕೂಡ ಕಾಣಿಸೋಕೆ ಸಾಧ್ಯ ಇಲ್ಲ. ಇದರಿಂದ ಜನರಿಗೊಂದು ನ್ಯಾಯ, ರಾಜಕಾರಣಿಗಳು ಅಧಿಕಾರಿಗಳಿಗೊಂದು ನ್ಯಾಯನ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಾಹುಕಾರರಿರೋದು, ಮಂತ್ರಿಗಳಿರೋ ರೋಡ್ ಮಾತ್ರ ಟಾರ್ ಹಾಕ್ಸ್ಕೊಂಡು ಚೆನ್ನಾಗಿದ್ದಾರೆ. ಬೇರೆ ನೀವು ರಸ್ತೆ ಹೋಗಿ ನೋಡಿ ಎಷ್ಟು ಗುಂಡಿಗಳಿದೆ ಅಂತ. ಅಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ರು ಕೂಡ ಕುಲ್ಕುತ್ತೆ. ಬಸ್ರಿ ಬಾಣಂತಿಯರು, ಮಕ್ಕಳು, ಅವರೆಲ್ಲ ಹೆಂಗ್ಸರು ಹೋಗ್ತಾರೆ. ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಒಂದು ಗಾಡಿ ಬಿಡಬೇಕಾದ್ರೂ ಎಷ್ಟು ಕಷ್ಟ ಆಗುತ್ತೆ. ಒಂಚೂರು ಸ್ಲಿಪ್ ಆಯಿತು ಅಂದರೆ ಬಿದ್ದರೆ ಯಾರು ಹೊಣೆ ಇದಕ್ಕೆಲ್ಲ? ನೀವೇ ಹೇಳಿ. ಹೀಗೆ ಬೆಂಗಳೂರಿನ ರಸ್ತೆಗಿಳಿಯುವ ಮುನ್ನ ಜನ ಗಟ್ಟಿ ಗುಂಡಿಗೆಯಿಂದ ಇಳಿಯಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲದಿದ್ರೆ ನಗರದಲ್ಲಿ ಬಾಯ್ ತೆರೆದು ಕುಳಿತಿರುವ ಡೆಡ್ಲಿ ರಸ್ತೆಗಳಿಗೆ ಬಲಿಯಾಗೋದು ಗ್ಯಾರಂಟಿ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಮುನ್ನಡಿ ಬರೆದಿರುವ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಅದ್ಯಾವಾಗ ಮುಕ್ತಿ ಸಿಗುತ್ತೋ ಅನ್ನೋದೇ ಜನರ ಪ್ರಶ್ನೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ರಿಪಬ್ಲಿಕ್ ಕನ್ನಡ ಅಂತಂದರೆ ಕೇವಲ ಆ್ಯಂಕರ್ಗಳು ಅಥವಾ ರಿಪೋರ್ಟರ್ಗಳು ಮಾತ್ರ ಮಾತಾಡಲ್ಲ, ಜನರು ಕೂಡ ಮಾತಾಡ್ತಾರೆ. ಜನಾಭಿಪ್ರಾಯವನ್ನು ಕೂಡ ನಾವು ಕಲೆ ಹಾಕ್ತೀವಿ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯನೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸ್ಬೋದು. ಇವತ್ತಿನ ವಿಷಯ ಬೆಂಗಳೂರಿನ ರಸ್ತೆ ಗುಂಡಿಯ ಗೋಳಾಟ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಾಪ್ ನಂಬರ್ಗೂ ಕೂಡ ನೀವು ಒಂದು 2 ಲೈನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಆಮೇಲೆ ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಸಿಲಿಕಾನ್ ಸಿಟಿ ಬೆಂಗಳೂರು IT ಸಿಟಿ, ಗಾರ್ಡನ್ ಸಿಟಿ ಅಂತ ಫೇಮಸ್ ಆಗಿದೆ. ಆದರೆ ಈ ಹೈಟೆಕ್ ಸಿಟಿಯ ರಸ್ತೆಗಳು ಮಾನ ಕಳೀತಾ ಇದೆ. ಜನ ಆಫೀಸು, ಮನೆ, ಶಾಲೆಗೆ ಹೋಗಬೇಕು ಅಂತಂದರೆ ಹರಸಾಹಸ ಪಡಲೇಬೇಕು. ಅಷ್ಟೇ ಅಲ್ಲ, ಜೀವನ ಕೈಲಿ ಹಿಡ್ಕೊಂಡು ರಸ್ತೆಗಿಳಿಯುವಂಥ ಅನಿವಾರ್ಯತೆ. ಇದಕ್ಕೆ ಯಾರು ಹೊಣೆ? ಸರ್ಕಾರ ಏನು ಮಾಡಬೇಕು? ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಿಮಗೆ ತಿಳಿಸ್ತಾ ಇದ್ದೀವಿ. ಈಗ ನೀವೇನು ಮಾಡಬೇಕು? ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಬೇಕು. ಬೆಂಗಳೂರಿನ ಗುಂಡಿ ಗಂಡಾಂತರಕ್ಕೆ ಮುಕ್ತಿ ಯಾವಾಗ? ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೀಗೆ ಕರೆ ಮಾಡಿ ತಿಳಿಸೋದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಕಾಲಿಂಗ್ ನಂಬರ್ ಕೂಡ ಕಾಣಿಸ್ತಾ ಇದೆ, ಜೊತೆಗೆ ವಾಟ್ಸಪ್ ನಂಬರ್ ಕೂಡ ಕಾಣಿಸ್ತಾ ಇದೆ, ಮತ್ತು ನಮ್ಮ ಎಕ್ಸ್ ಖಾತೆಯ ಲಿಂಕ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಇದರ ಮುಖಾಂತರ ಇದೊಂದು ನಿಮಗೆ ವೇದಿಕೆ. ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಥ್ಯಾಂಕ್ ಯು. ಖಂಡಿತ. ನೋಡಿ, ನಾವು ಈ ಗುಂಡಿ ಬಗ್ಗೆ ಮಾತಾಡ್ತಾ ಹೋದಂಗೆ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಜೊತೆಲಿ ಕಂಪೇರ್ ಮಾಡ್ಕೊತೀವಿ. ಅಮೆರಿಕಾದ ಸಿಲಿಕಾನ್ ವ್ಯಾಲಿ ಜೊತೆಯಲ್ಲಿ ಬೆಂಗಳೂರು ಅಷ್ಟು ಬೆಳೀತಾ ಇದೆ, ಅಷ್ಟು ಬೆಳೆದಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಆದರೆ ಸಿಲಿಕಾನ್ ವ್ಯಾಲಿಯಲ್ಲಿ ಅಡಿಗಡಿಗೂ ಗುಂಡಿಗಳಿಂದ ಜನ ಸಾಯ್ತಾ ಇದ್ದಾರಾ? ನಾವು ಇವತ್ತು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ. ನಗರಾಭಿವೃದ್ಧಿ ಸಚಿವರೇ, ನೀವು ಇದನ್ನ ನೋಡಬೇಕು. ನಿಮ್ಗೆ ಗೊತ್ತಿಲ್ವಾ ಇದು? ನೀವು ಓಡಾಡೋ ರಸ್ತೆಯಲ್ಲೇ ಹೊಂಡ ಗುಂಡಿಗಳಿಲ್ವಾ? ನೋಡಿ, BTM ವಿಧಾನಸಭಾ ಕ್ಷೇತ್ರದ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ರೋಡ್ ಇದ್ದು ಇಲ್ಲದಂತಾಗಿದೆ. ಇಲ್ಲಿ ಜನ ರಸ್ತೆಗೆ ಇಳಿಯಲು ಭಯ ಪಡ್ತಾ ಇದ್ದಾರೆ. ರಸ್ತೆಯಲ್ಲಿ ಆಳುದ್ದ ಗುಂಡಿಗಳು, ನಮ್ಮ ದಿವಿತ್ ಹೋಗಿ ಮಲಗಿದ್ರಲ್ಲಿ ಮುಚ್ಚಬಹುದು ಅಂತ ಗುಂಡಿಗಳೆಲ್ಲ ಇದ್ದಾವೆ. ವಾಹನ ಸವಾರರು ನಿತ್ಯ ತೊಂದರೆ ಪಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸತ್ತರ್ ಅಲ್ಲಿಗೆ ಹೋಗಿ ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನಂತ ಹೇಳಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಮೊದಲು ನೋಡೋಣ ಬನ್ನಿ. ನಗರದ ಮತ್ತೊಂದು ಗುಂಡಿಮಯ ರಸ್ತೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಅನಾವರಣಗೊಳಿಸ್ತಾ ಇದೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು BTM ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ರೋಡ್ ಇದು. ಈ ಒಂದು ರಸ್ತೆಗೆ ಅದ್ಯಾವ ಉದ್ದೇಶದಿಂದ ವಾಟರ್ ಟ್ಯಾಂಕ್ ರೋಡನ್ನು ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಸುಡು ಬಿಸಿಲಿನಲ್ಲೂ ಇವತ್ತಿಗೂ ಕೂಡ ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಯಲ್ಲಿ ನೀರು ನಿಂತಿರುವಂಥದ್ದು. ಇದರಿಂದ ಈ ಒಂದು ರಸ್ತೆಯಲ್ಲಿ ಇರುವಂತಹ ಗುಂಡಿಯಿಂದ ಇಲ್ಲಿರುವಂತಹ ದ್ವಿಚಕ್ರ ವಾಹನ ಸವಾರರು ಮಾತ್ರ ಅಲ್ಲ, ಬೃಹತ್ ವಾಹನಗಳು ಇವತ್ತು ಇಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ ತಪ್ಪುವಂತಹ ಪರಿಸ್ಥಿತಿ ಇರುವಂಥದ್ದು. ನಿಮ್ಗೆ ಅದರ ದೃಶ್ಯ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯ ಚಿತ್ರಣ ಇರೋದರಿಂದ ಸಹಜವಾಗಿ ಇದೀಗ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರಂತೂ ನಿತ್ಯವೂ ಕೂಡ ಎಲ್ಲಿರುವಂತಹ ಅಧಿಕಾರಿಗಳಿಗೆ ಬೈಕ್ಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಇದೆ. ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವತ್ತು ಈ ಒಂದು ಗುಂಡಿಯಲ್ಲಿ ಸ್ಟಕ್ ಆಗುವಂತಹ ಪರಿಸ್ಥಿತಿ ಇರುವಂಥದ್ದು. ಇದು ಒಂದು ಕಡೆ ಅಲ್ಲ, ಇದೇ ರೀತಿಯಲ್ಲಿ ನಗರದ ಹಲವು ಭಾಗದಲ್ಲಿ ಕೂಡ ಇದೇ ರೀತಿಯ ಚಿತ್ರಣ ಇರುವಂಥದ್ದು. ಇದು BTM ವಿಧಾನಸಭಾ ಕ್ಷೇತ್ರದ ದೃಶ್ಯ ಇದು. ಇಲ್ಲಿ ಯಾವ ಮಟ್ಟಿಗೆ ರಸ್ತೆ ಗುಂಡಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಒಂದು ದ್ವಿಚಕ್ರ ವಾಹನ ಬಂದು ನಿಲ್ಲುವಷ್ಟು ದೊಡ್ಡದಾಗಿರುವಂತಹ ಗುಂಡಿ ಇಲ್ಲಿ ಇರುವಂಥದ್ದು. ಇಂತಹ ಗುಂಡಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹಾನಿ ಆಗ್ತಾ ಇದೆ, ಅವರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಆಟೋಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ, ಪ್ರಮುಖವಾಗಿ ಬಸ್ಗಳೇ ಇಲ್ಲಿ ಶೇಕ್ ಆಗ್ತಾ ಇದೆ. ಇದರಿಂದ ಅಕ್ಕಪಕ್ಕದಲ್ಲಿರುವಂತಹ ವಾಹನ ಸವಾರರು ಕೂಡ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿರುವಂತಹ ಈ ಒಂದು ಪ್ರಮುಖ ರಸ್ತೆ ಆಗಿರೋದ್ರಿಂದ ಇದು ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುತ್ತೆ. ಇಂತಹ ರಸ್ತೆಯಲ್ಲಿ ಪೀಕ್ ಅವರ್ನಲ್ಲಿ ಇದೇ ರಸ್ತೆ ಗುಂಡಿಯಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಇದರ ಎಫೆಕ್ಟ್ ಏನಿದೆ, ಇಲ್ಲಿರುವಂತಹ IT ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ತಿರುವಂತಹ ಜನರ ಮೇಲೆ ನೇರವಾಗಿ ಇದರ ಪರಿಣಾಮ ಬೀರ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರ್ ಬಸ್ ಕರೆಕ್ಟ್ ಟೈಮ್ ಬಸ್ಸು ಬರಲ್ಲ. ಬಟ್ ಬಸ್ ಬಂದರೂ ಸಮೇತ ಇಲ್ಲಿಂದ ಟ್ರಾಫಿಕ್ಕಿಂದ ಕೆಟ್ಟೋಗೋದು, ಮತ್ತು ತುಂಬ ಲೇಟ್ ಆಗುತ್ತೆ ಕಾಲೇಜಿಗೆ. ರೋಡಿಂದ ಕೆಟ್ಟಾಗುತ್ತೋ ಗೊತ್ತಿಲ್ಲ, ಇಲ್ಲ ಬಸ್ಸಿಂದ ಕೆಟ್ಟಾಗುತ್ತೋ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ತುಂಬ ಸರಿ ಬಸ್ ಕೆಟ್ಟೋಗಿದೆ. ಶಿವಾಜಿನಗರ್ ಬಸ್ ಕರೆಕ್ಟ್ ಟೈಮ್ ಬಸ್ಸು ಬರಲ್ಲ. ಬಟ್ ಬಸ್ ಬಂದರೂ ಸಮೇತ ಇಲ್ಲಿಂದ ಟ್ರಾಫಿಕ್ಕಿಂದ ಕೆಟ್ಟೋಗೋದು, ಮತ್ತು ತುಂಬ ಲೇಟ್ ಆಗುತ್ತೆ ಕಾಲೇಜಿಗೆ. ರೋಡಿಂದ ಕೆಟ್ಟಾಗುತ್ತೋ ಗೊತ್ತಿಲ್ಲ, ಇಲ್ಲ ಬಸ್ಸಿಂದ ಕೆಟ್ಟಾಗುತ್ತೋ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ತುಂಬ ಸರಿ ಬಸ್ ಕೆಟ್ಟೋಗಿದೆ. ಶಿವಾಜಿನಗರ್ ಬಸ್ ಸರಿ ಇತ್ತು, ಮತ್ತು ಸರಿಯಾಗಿ ಅದು ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ. ಮತ್ತು ಅದೇ ಥರ ಆಗಿದೆ, ರೆಡಿ ಮಾಡಬೇಕಷ್ಟೆ. ಸೊ ನಮಗೂ ಭಯ ಅಲ್ವಾ ಸರ್, ಆತಂಕ ಇದ್ದೇ ಇರುತ್ತೆ. ರೆಡಿ ಮಾಡಬೇಕು, ಸರ್ಕಾರ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಕೋಬೇಕು ಸರ್. ಡೈಲಿ ಅದೇ ಥರನೇ ಕಷ್ಟಪಟ್ಕೊಂಡೇ ಓಡಾಡಬೇಕು, ಭಯದಿಂದನೇ ತಿರುಗಾಡ್ತೀವಿ. ಸರಿ ಇತ್ತು,
ಮತ್ತು ಸರಿಯಾಗಿ ಅದು ಕಾಮಗಾರಿ ಸರಿಯಾಗಿ ಮಾಡಿ. ಈ ರೋಡ್ ಇವಾಗಿಂದೆಲ್ಲ ಜಾಸ್ತಿ ದಿನದಿಂದ ಹಿಂಗೆ ಐತಣ್ಣ ಈ ರೋಡು. ನಾವು ಕಸ್ಟಮರ್ನ ಹಾಕೊಂಡು ಹೋಗ್ತಿರ್ತೀರಲ್ಲ, ಅವರು ಪ್ರೆಗ್ನೆಂಟ್ ಇರೋ ಹುಡುಗಿಯರು ಇರ್ತಾರೆ, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಈ ರೋಡು ಇರೋದೇ ಹಂಗೆ ಐತೆ, ಗಲೀಜೈತೆ ಇದು. ಮತ್ತು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಿಮ್ಮ ಗಾಡಿಯಲ್ಲಿ ಪ್ರೆಗ್ನೆಂಟ್ ಇರೋ ಹುಡುಗಿರಂತೂ ಪಾಪ ಹೇಳ್ಕೊಳಕ್ಕಾಗಲ್ಲ ಅವ್ರಿಗೆ, ನೋವಾಗುತ್ತೆ. ರೋಡ್ಗಳಲ್ಲಿ ಇಂಥ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಹಂಸಲ್ಲಿ ಎಗರಿಸಿದ್ವಿ ನಾವು, ನಿಧಾನನೇ ಹೋಗ್ತೀವಿ. ಬಟ್ ಇಂಥ ರೋಡ್ಗಳಲ್ಲಿ ಆಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ ಪಾಪ ಪ್ರೆಗ್ನೆಂಟ್ ಇರೋ. ಆಗಲ್ಲ 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 ಇಂಥ ನೋಡಿ, ರಸ್ತೆ ಗುಂಡಿ ಬಗ್ಗೆ ಜನ ಮಾತನಾಡೋದನ್ನ ಗಮನಿಸಿದ್ರಿ. ಅದೇ ರೀತಿಯಾಗಿ ನೀವು ಕೂಡ, ನಾವು ಅಲ್ಲಿ ರಿಪೋರ್ಟರ್ಗಳು ಬಂದು ಮೈಕ್ ಹಿಡಿದು ಜನ ಮಾತಾಡ್ಸಿದ್ದೀವಿ. ನಿಮ್ಮ ಏರಿಯಾದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಗುಂಡಿಗಳಿವೆ, ಹೊಂಡ ಗುಂಡಿಗಳಿಂದ ನೀವೆಲ್ಲ ಏನೆಲ್ಲ ಫೇಸ್ ಮಾಡ್ತಾ ಇದ್ದೀರಾ, ಅದೇನು ಕರ್ಮ ಅನುಭವಿಸ್ತಾ ಇದ್ದೀರಿ, ಅದೆಷ್ಟು ಹಿಡಿಶಾಪ ಆಗ್ತಾ ಇದ್ದೀರಿ, ಅದೆಲ್ಲದಕ್ಕೂ ವೇದಿಕೆ ರಿಪಬ್ಲಿಕ್ ಕನ್ನಡ. ನೀವು ಕರೆ ಮಾಡ್ಬೋದು, ಮಾತಾಡ್ಬೋದು. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಅದರದೇ ಆದಂಥ ಸಪ್ರೇಟ್ ಕಾರ್ಯಕ್ರಮ ಮಾಡ್ತಾ ಇದೀವಿ. ಫೋನ್ನ ಕೈಯಲ್ಲಿ ಹಿಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀವಿ. ಇವತ್ತು ಇಡೀ ದಿನ ಇದೆ, ರಸ್ತೆ ಗುಂಡಿಗಳದ್ದೇ ಕವರೇಜ್ ಇರುತ್ತೆ. ನೀವು ಮತ್ತೆ 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 ಕರೆ ಮಾಡಿ ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಕೂಡ ಹೇಳ್ಕೋಬಹುದು. ಆಮೇಲೆ ತೀವ್ರವಾಗಿ ನೀವೇನಾದರೂ ತುಂಬ ಅನುಭವಿಸ್ತಾ ಇದ್ದೀರಾ, ರಸ್ತೆ ಗುಂಡೆ ತುಂಬ ಲಾಂಗ್ ಸಿಕ್ಕಾಪಟ್ಟೆ ಇದ್ದೀರಿ ಅಂತಂದ್ರೆ ನೀವು ಕರೆ ಮಾಡಿ ನಮಗೆ ಏನು ನಿಮ್ಮ ಪ್ರಾಬ್ಲಮ್ಗೂ ಕರಿಬೋದು. ನಾನು ಬರ್ತೀನಿ, ಅಲ್ಲೇ ನಿಂತ್ಕೊಂಡು ಅಲ್ಲಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು, ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಮುಂಜಾನೆ ಮುನ್ನೋಟಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ರಸ್ತೆ ಗುಂಡಿ ಸಮಸ್ಯೆಗಳ ಬಗ್ಗೆ ಈಗ ಪರಿಣಾಮಕಾರಿಯಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳುತ್ತಾ, GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಇನ್ನಾದರೂ ಕೂಡ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುವತ್ತ ನಿರ್ಧಾರ ಮಾಡುತ್ತಾ ಅನ್ನೋದನ್ನು ನೋಡೋಣ. ಮುಂದಿನ ಸುದ್ದಿ ನಾವು ನೋಡ್ತಾ ಹೋದರೆ ನೋಡಿ, ನನ್ನ ಮತ್ತು ಜಮೀರ್ ಮಧ್ಯೆ ಯಾವ ಗಲಾಟೆ ನಡೆದಿಲ್ಲ ಅಂತೇಳಿ ಹೇಳಿದ್ದಾರೆ. ಎಲ್ಲಿಗೆ ಬಂತು ಕೇಳಿದರೆ ವಿಚಾರ ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ಗೆ ಒಳೇಟ್ ಕೊಟ್ಟರು ಅನ್ನುವಂಥ ವಿಚಾರ ಇತ್ತಲ್ಲ, ಅದು ಬಹಳ ಚರ್ಚೆ ಆಗಿತ್ತು. ಇದ್ರ ನಡುವೆ ಕಾಂಗ್ರೆಸ್ ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡಿಲ್ಲ ಅಂತೇಳಿ ಜಮೀರ್ ಹೇಳಿದ್ರು. ನಿನ್ನೆ ದೆಹಲಿಯಲ್ಲಿ DCM DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಮತ್ತು ನೆರವನ್ನು ನೀಡ್ತಾ ಇದೆ. ಹೈಕಮಾಂಡ್ ಸೂಚನೆಯಂತೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಹೈಕಮಾಂಡ್ ಏನು ಹೇಳ್ತೋ ನಾವು ಹಂಗೆ ಮಾಡಿದ್ದೀವಿ. ಇಬ್ಬರನ್ನ ಉಚ್ಚಾಟನೆ ಮಾಡಿದ್ರಲ್ಲ, ಅದರ ಬಗ್ಗೆ ಜಮೀರ್ ಜಬ್ಬಾರ್ ಒಪ್ಪಿದ ಬಳಿಕವೇ ನಾವು ಯಾರಿಗೆ ಟಿಕೆಟ್ ಕೊಟ್ಟವಲ್ಲ ಅದೆಲ್ಲವೂ ಕೂಡ ಮಾಡಿದ್ದು. ಅದರಾಗಿಯೂ ಕೂಡ ನೀವೇನಾದರೂ ಮಾಡಿದ್ದೀರಿ ಅನ್ನೋದಾದರೆ ಪಕ್ಷ ವಿರೋಧಿ, ಅದು ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳಿದ್ದೀವಿ ಅನ್ನೋದನ್ನು DK ಶಿವಕುಮಾರ್ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ಅದು ಯಾವುದೋ ಪೇಪರ್ಲೆಲ್ಲ ಬರ್ದಿದ್ರು, ಪಾಪ ಜಮೀರ್ ಹತ್ರ ಮಾತಾಡೋದಿಲ್ಲ, ನಾನು ಹತ್ರ ಮಾತಾಡೋದಿಲ್ಲ, ಕ್ಯಾಬಿನೆಟ್ ಅಲ್ಲಿ ಚರ್ಚೆನೂ ಬರಲಿಲ್ಲ. ನಾನು ಕ್ಯಾಬಿನೆಟ್ ಮುಗಿಸ್ಕೊಂಡು ನಂದೇನೋ ಕುಟುಂಬದ ಕೆಲಸ ಆಯ್ತು, ಅರ್ಜೆಂಟ್ ಅಲ್ಲಿ ಹೊರಟು. ಅದು ಬಿಟ್ರೆ ಬೇರೆ ಯಾವುದೂ ಇಲ್ಲ. ನನಗೆ ಆ ವಿಚಾರದಲ್ಲಿ ಯಾವ ಹೈಕಮಾಂಡ್ ಏನ್ ಹೇಳಿರ್ತದೆ, ನಾನು ಚೀಫ್ ಮಿನಿಸ್ಟರ್ ಕೆಲವು ವಿಚಾರ ಮಾತಾಡಿದ್ದು, CM ಕೆಲವು ನಿರ್ಧಾರಗಳು ತೆಗೆದುಕೊಂಡಿದ್ದಾರೆ, ಪಕ್ಷ ಕೆಲವು ನಿರ್ಧಾರ ತೆಗೆದುಕೊಂಡಿದೆ. ಇಷ್ಟ ಮುಸ್ಲಿಂ ನಾಯಕರು ಟಾರ್ಗೆಟ್ ಆಗ್ತಾ ಇದ್ದಾರೆ. ನೋ ಮುಸ್ಲಿಂ ಕಾಂಗ್ರೆಸ್ ಪಕ್ಷ ಮುಸ್ಲಿಮ್ಸ್ಗೆ ನಾವು ಸಹಾಯ ಮಾಡಿದಷ್ಟು, ರಕ್ಷಣೆ ಮಾಡಿದಷ್ಟು ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿರೋದು. ಬೇರೆ ಯಾರು ಹಿಂದೇನೂ ಮಾಡಕ್ಕಾಗಲ್ಲ, ಮುಂದೆ ಅಷ್ಟು ನಾವು ನಿಂತ್ಕೊಂಡು ಅವ್ರಿಗೆ ರಕ್ಷಣೆಗೆ ಅವ್ರನ್ನ ಸಹಾಯ ಮಾಡಿದ್ದೀವಿ. ಒಂದು ಸೀಟ್ ಅವ್ರದಲ್ಲ, ಸೀಟ್ ಅದು ಈ 30 ವರ್ಷ 40 ವರ್ಷದಿಂದ ಶಿವಶೇಖರಪ್ಪ ಕಾಪಾಡ್ಕೊಂಡು ಬಂದ್ರು. ಜನಸಂಖ್ಯೆ ಇತ್ತು, ಕೇಳೋದ್ ತಪ್ಪಿಲ್ಲ. ಅವರೆಲ್ಲ ಜಮೀರು, ನಜೀರು, ಜಬ್ಬಾರು ಎಲ್ಲ ಒಪ್ಕೊಂಡೇ ಸೀಟ್ ಕೊಟ್ಟಿರೋದು. ದಿವಿತ್, ನಿನ್ನೆ ರಿಪಬ್ಲಿಕ್ ಕನ್ನಡ ಶಾಪಗ್ರಸ್ತ ಸ್ಥಳ ನೆಲ ಅಂಥೇಳಿ ಕೊಪ್ಪಳದ ಆ ಕಾರ್ಖಾನೆಗಳಿಂದ ಆಗಿರುವಂಥ ಕರಾಳತೆಯನ್ನು ಎಳೆಯಾಗಿ ಇಡೀ ದಿನ ನಾವು ಈ ಹೊತ್ತಿನಿಂದ ಶುರು ಮಾಡಿ ನಿರಂತರ ರಾತ್ರಿ 9 ಗಂಟೆವರೆಗೂ ಕೂಡ ಸುದ್ದಿಯನ್ನು ಮಾಡಿದ್ವಿ. ಎಳೆಯಾಗಿ ಅಲ್ಲಿನ ಚಿತ್ರಣವನ್ನು ತೆರೆದಿಟ್ಟಿದ್ವಿ. ನಿನ್ನೆ ರಿಪಬ್ಲಿಕ್ ಕನ್ನಡ ಮಾಡಿದ್ದ ಕೊಪ್ಪಳದ ವಿಷಕಾರಿ ಧೂಳಿನ ಆ ಗಂಡಾಂತರದ ಬಗ್ಗೆ ಇವತ್ತು ಏನಾಗಿದೆ, ಮುಂದಿನ ಫಾಲೋಅಪ್ ಏನು ಅಂತ ಹೇಳಿ ಬಂದಾಗ ಸಂಬಂಧಪಟ್ಟಂತಹ ಸಚಿವರನ್ನು ನಾವು ಮಾತಾಡಿಸಿದ್ವಿ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ತನಿಖಾ ತಂಡದ ವರದಿ ಬರುತ್ತಿದ್ದಂತೆ ಕಠಿಣ ಕ್ರಮವನ್ನು ಕೈಗೊಳ್ಳೋದಾಗಿ ಭರವಸೆಯನ್ನ ನೀಡಿದ್ದಾರೆ ಈಶ್ವರ್ ಖಂಡ್ರೆ. ಏನು ಹೇಳಿದ್ದಾರೆ ಅನ್ನೋದನ್ನ ಮೊದಲು ಕೇಳೋಣ ಬನ್ನಿ. ರಿಪಬ್ಲಿಕ್ ಕನ್ನಡ ಏನು ಕೊಪ್ಪಳದಲ್ಲಿ ಕಾರ್ಖಾನೆಗಳ ಏನು ಈಗಾಗಲೇ ಕೆಮಿಕಲ್ನಿಂದು ಸಾಕಷ್ಟು ಒಂದು ಅವಾಂತರ ಆಗ್ತದೆ, ಈ ಕುರಿತು ಅಭಿಯಾನ ಮಾಡಿದೆ. ನಮ್ಮ ಜೊತೆ ರಾಜ್ಯದ ಪರಿಸರ ಮಾಲಿನ್ಯ ನಿಯಂತ್ರಣ ಸಚಿವರಿದ್ದಾರೆ. ಸರ್, ಕೊಪ್ಪಳದಲ್ಲಿ ಜನರ ಬದುಕು ನರಕ ಆಗ್ಯದ ಸರ್. ಸಾಕಷ್ಟು ಅಂದ್ರೆ ಕಪ್ಪು ಕೆಮಿಕಲು, ಆ ಕೆಮಿಕಲು 18ರಿಂದ 20 ಫ್ಯಾಕ್ಟ್ರಿದು ಏನು ಈಗಾಗಲೇ ಕೆಮಿಕಲ್ನಿಂದ ಸಾಕಷ್ಟು ಜನರು ಕಣ್ಣೀರು ಹಾಕ್ತಾ ಇದ್ದಾರೆ ಸರ್. ಏನು ಹೇಳ್ತೀರಿ ಸರ್? ಸರ್ಕಾರ ಜನಪರ ಇದೆ, ಜನರ ಪರವಾಗಿ ನಾವು ತೀರ್ಮಾನ ಮಾಡ್ತೇವೆ.
ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಈಗಾಗಲೇ ತನಿಖಾ ತಂಡ ಹೋಗಿದೆ, ತನಿಖಾ ವರದಿ ಕಾಯ್ತಾ ಇದ್ದೇವೆ. ತನಿಖಾ ವರದಿ ಆಧಾರದ ಮೇಲೆ ಕ್ರಮ ತಗೊಳ್ತೇವೆ. ನಾವು ಆ ಭಾಗದ ಜನರ ಪರವಾಗಿ ಸರ್ಕಾರ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇದನ್ನು ಅತ್ಯಂತ ಗಂಭೀರತೆಯಿಂದ ನಾವು ಪರಿಗಣನೆ ಮಾಡಿದ್ದೇವೆ. ಇದರ ಮೇಲೆ ಕ್ರಮ ಆಗುತ್ತೆ. ಸರ್, ಏನು ತನಿಖಾ ತಂಡ ರಚನೆ ಮಾಡ್ತೀರಿ ಸರ್? ಸಾಕಷ್ಟು ಜನಪ್ರತಿನಿಧಿ ಅಲ್ಲಿ ಎಂಪಿಗೆ ಶಾಸಕರಿಗೆ ಹೇಳೋರು ಕೂಡ ಯಾರೂ ಕಠಿಣ ಕ್ರಮ ಈಗಾಗಲೇ ಒಂದು ತನಿಖಾ ತಂಡ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ವರದಿ ನಾನು ಕಾಯ್ತಾ ಇದ್ದೇನೆ. ನಿನ್ನೆನೇ ವರದಿ ನನಗೆ ತಕ್ಷಣ ಕಳಿಸಿ ಅಂತ ಹೇಳಿದ್ದೇನೆ. ವರದಿ ನೋಡಿದ ಮೇಲೆ ಕ್ರಮ ಮಾಡ್ತೇವೆ. ಸೊ ಇದು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಸಚಿವ ಈಶ್ವರ್ ಖಂಡೋರ ಮಾತು ಅಂತ ಹೇಳ್ಬೋದು. ಈಗಾಗಲೇ ತನಿಖಾ ತಂಡನ ಕೊಪ್ಪಳ ಜಿಲ್ಲೆ ನಾವು ಕಳಿಸಿದ್ದೀವಿ. ವರದಿ ಬಂದ ನಂತರ ಯಾರೇ ಇರಲಿ ಕಠಿಣ ಕ್ರಮ ಕೈಗೊಳ್ತೀವಿ ಎಂಬುದು ಭರವಸೆ ರಿಪಬ್ಲಿಕ್ ಕನ್ನಡಗ ರಾಜ್ಯದ ಅರಣ್ಯ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಚಿವ ಈಶ್ವರ್ ಖಂಡೋರ್ ನೀಡ್ತಾ ಇದ್ದಾರೆ ಅಂತ ಹೇಳಬಹುದು. ಟೋಟಲಿ ರಿಪಬ್ಲಿಕ್ ಕನ್ನಡ ಇಷ್ಟೇ ಒತ್ತಾಗಿದೆ. ಕೊಪ್ಪಳ ಜನರದೇನು ನರಕ ಕಣ್ಣೀರಿನ ಕಥೆ ಇದೆ. ಅದಕ್ಕೆ ಸರ್ಕಾರ ಸ್ಪಂದಿಸುವ ಮೂಲಕ ಸರ್ಕಾರ ಸ್ಪಂದಿಸಲೇಬೇಕೆಂಬುದು ಒತ್ತಾಯ ರಿಪಬ್ಲಿಕ್ ಕನ್ನಡದಾಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ದಿವಿತ್, ನಾವು ಯಾವುದಾದ್ರೂ ಒಂದು ಸುದ್ದಿಯನ್ನು ಮಾಡಿ ಹಾಗೆ ಅರ್ಧಕ್ಕದನಲ್ಲಿ ಕೈ ಬಿಡೋದಿಲ್ಲ. ನಾವು ಶಿವರಾಜ ತಂಗಡಗಿಯವರ ಪ್ರತಿಕ್ರಿಯೆನ ತಗೊಂಡ್ವಿ, ಏನಾಗಿದೆ ಏನು ಎತ್ತ ಅಂತ ಕೇಳೋದಕ್ಕೆ. ಅದಾದ ನಂತರ ಈಗ ಈಶ್ವರ್ ಖಂಡ್ರೆಯವರ ಪ್ರತಿಕ್ರಿಯೆಯನ್ನು ಕೂಡ ನಾವು ತಗೊಂಡಿದ್ದೀವಿ. ಅವ್ರು ಹೇಳಿದ್ದಾರೆ, ನಾವು ಜನಪರವಾಗಿದ್ದೇವೆ, ತನಿಖಾ ತಂಡವನ್ನು ಕಳುಹಿಸಿದ್ದೇವೆ, ತನಿಖಾ ವರದಿ ಬಂದಾದ ನಂತರ ನಾವು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಕೇವಲ ಇದು ಭರವಸೆ ಆಗಿರದೆ ಕೊಪ್ಪಳ ಭಾಗದ ಆ ಜನರಿಗೆ ನೀವು ದನಿಯಾಗಿ ಆ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಿದಾಗ ನಾವು ಮಾಡಿದಂಥ ಈ ಶಾಪಗ್ರಸ್ತ ನೆಲ ಅನ್ನುವಂಥ ಅಭಿಯಾನ ಇತ್ತಲ್ಲ, ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಕಣ್ಮುಚ್ಚಿ ಕೂರ್ಬೇಡಿ ಜನಪ್ರತಿನಿಧಿಗಳೇ, ನಿಮ್ಮ ಜವಾಬ್ದಾರಿ ದೊಡ್ಡದಿದೆ. ಆ ಜನರಿಗೆ ನ್ಯಾಯ ಕೊಡಿಸಿ. ನಮ್ಮ ಕೆಲಸ ನಾವು ಮಾಡ್ಬಿಟ್ಟಿದೀವಿ. ಈಗ ಎಲ್ಲಿಗೆ ಮುಟ್ಟಿಸ್ಬೇಕು, ಎಲ್ಲೆಲ್ಲಿಗೆ ತಲುಪಿಸ್ಬೇಕು ಎಲ್ಲ ಆಗಿದೆ. ಹೌದು. ಈಗ ಅದಕ್ಕೊಂದು ನ್ಯಾಯ ಸಿಕ್ತು ಅಂದ್ರೆ ಅದ್ರ ಇಂಪ್ಯಾಕ್ಟ್ ಅಂತ ನಾವೇ ತೋರಿಸ್ತೀವಿ. ಡೆಫಿನೆಟ್ಲಿ ಅದನ್ನು ನಾವೇ ತೋರಿಸ್ತೀವಿ. ಅದನ್ನು ಖುಷಿಯಿಂದ ಹೇಳ್ತೀವಿ. ಒಳ್ಳೆ ಕೆಲಸ ಆಯ್ತು ಅಂತಲೂ ಕೂಡ ಹೇಳ್ತೀವಿ. ಎಸ್, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಯಿತು. ರಂಜಿತ್, ಇದೊಂದು ಐತಿಹಾಸಿಕ ತೀರ್ಪು. ಇಂಥ ತೀರ್ಪುಗಳು ಬರಬೇಕು, ಅವಾಗಲೇ ಬಹಳ ಖುಷಿ. ವೈಯಕ್ತಿಕವಾಗ್ಲೂ ಖುಷಿ, ಮತ್ತೆ ಸಾಮಾಜಿಕವಾಗ್ಲೂ ಕೂಡ ಎಲ್ರಿಗೂ ಖುಷಿ ಆಗಿರಬಹುದು. ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ ಯೋಗೇಶ್ ಗೌಡ ಪತ್ನಿ. ಕೋರ್ಟ್ ತೀರ್ಪಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ನ್ಯಾಯಕ್ಕಾಗಿ ನಿರಂತರ ಹೋರಾಡಿದವರಿಗೆ ಧನ್ಯವಾದ ಹೇಳ್ತಿದ್ದಾರೆ. ನನ್ನ ಗಂಡನ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತಿದ್ದಾರೆ. ಯಾಕೆ? ಪತಿಯ ಸ್ಥಾನ ಮಕ್ಕಳು ತುಂಬಿದಾಗ ನ್ಯಾಯ ಸಿಗುತ್ತೆ ಅಂಥೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಧಾರವಾಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತೇನು ಆ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ಆ ಮಾಜಿ ಸಚಿವ ಹಾಗೂ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಖುದ್ದು ಆ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡ ಅವರ ಜೊತೆಗಿದ್ದಾರೆ. ಅವ್ರಿಗೆ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಅವರು ಈಗ 2016ರಲ್ಲಿ ತಮ್ಮ ಪತಿಯ ಕೊಲೆ ಆಗಿರ್ತಕ್ಕಂಥ ತೀರ್ಪಿಗೆ ಇವತ್ತು ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟಿರ್ತಕ್ಕಂಥ. ಮೊದಲಿಗೆ ಏನು ಹೇಳ್ತೀರಿ ಮೇಡಮ್? ನ್ಯಾಯದಲ್ಲಿ ಮುಂದೆ ಯಾರು ದೊಡ್ಡವರಲ್ಲ ಸರ್. ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾವಾದರೂ ಅಥವಾ ನೀವಾದರೂ ಅಥವಾ ಮತ್ತೊಬ್ಬರಾದರೂ ಅಂತ ನ್ಯಾಯಾಲಯಕ್ಕೆ ನಾವು ತಲೆಬಾಗಲೇಬೇಕು. ನಾನು ಕೂಡ ತಲೆಬಾಗ್ತೀನಿ. ಅಲ್ಲಮ್ಮ, ಈಗ ಈ ಒಂದು ನಿಮ್ಮ ಗಂಡ ಅವರ ಸಾವಿನಲ್ಲಿ ಕೊಲೆಗೆ ಒಂದು ನ್ಯಾಯ ಸಿಕ್ಕಿರ್ತಕ್ಕಂಥ, ಇದಕ್ಕೇನು ಹೇಳ್ತೀರಿ? ನ್ಯಾಯ ಇನ್ನೂ ಸಿಕ್ಕೈತಿ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ನನ್ನ ಗಂಡನ ಆಸೆ ಭಾಳ ಇತ್ತು. ಕ್ಷೇತ್ರ ಸುಧಾರಿಸ್ಬೇಕು, ಕ್ಷೇತ್ರ ಜನದ ಕಷ್ಟ ಸುಖನೇ ಕೇಳಬೇಕನ್ನುವಂಥ ನನ್ನ ಗಂಡಗೆ ಭಾಳ ಹೋಪ್ಸಿತ್ತು. ಆ ಜಾಗ ನನ್ನ ಮಗ ತುಂಬಿಕೊಟ್ಟ ಅಂದ್ರೆ, ಆ ಜಾಗಕ್ಕೆ ನನ್ನ ಮಗನ ಕ್ಷೇತ್ರ ಜನ ಒಡೆದಾಗ ಹಾಕ್ಕೊಂಡ್ರು ಅಂದ್ರೆ ಅವಾಗ ನಾವು ಸಂತೋಷ ಪಡ್ತೀವಿ ಸರ್. ಈಗ 16 ಜನ ಆರೋಪಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥ, ಇದಕ್ಕೇನು ಸಂತೋಷ ಪಡ್ತಾರೆ ಹೇಗೆ ಸರ್? ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಸರ್. ನ್ಯಾಯಾಲಯ ಏನು ಇದನ್ನು ಮಾಡೈತಲ್ಲ, ಅದಕ್ಕೆ ನಾವು ತಲೆಬಾಗಲೇಬೇಕು. ನಾನು ತಲೆಬಾಗ್ತೀನಿ. ಅಲ್ಲ, ಈಗ ನೀವು ನಿರಂತರವಾಗಿ ಹೋರಾಟ ಮಾಡಿದ್ರಿ. ನಿರಂತರ ಹೋರಾಟದ ಫಲವಾಗಿ ಇವತ್ತು ಈ ಶಿಕ್ಷೆ ಆಗಿರ್ತಕ್ಕಂಥದ್ದು. ಈ ಶಿಕ್ಷೆಗೆ ಆಗಿರೋ ನಿಮ್ಮ ಹೋರಾಟಕ್ಕೆ ಏನು ಹೇಳ್ತೀರಿ? ಇವತ್ತು ಈ ಹೋರಾಟ ಮಾಡಿದ್ದಕ್ಕಂತೂ ಪ್ರತಿಫಲ ಸಿಕ್ಕೇ ಸರ್. ಆದರೆ ನನ್ನ ಗಂಡನ ಆಸೆ ಪೂರ ಆಗಿಲ್ಲ. ನನ್ನ ಗಂಡನ ಆಸೆ ಯಾವಾಗ ಪೂರ ಆಗ್ತೈತಿ ಅವಾಗ ಇದಕ್ಕೆ ಪ್ರತಿಫಲ ಸಿಗ್ತೈತೆ ಅಂತೇಳಿ ನಾ ಭಾವಿಸ್ತೀನಿ. ಈ ಒಂದು ಹೋರಾಟವನ್ನು ಮೊದಲಿಗೆ ಪೊಲೀಸರು ನಡೆಸ್ಬೇಕಾದ್ರೆ ಆ ಒಂದು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ತಾವೇ ಕೂಡ ಹೋಗಿ ದೂರು ಕೊಟ್ಟಿದ್ರಿ. ಅದಾದಮೇಲೆ CBI ಅವರು ಬಂದರು, ಹೋರಾಟಗಾರರು ಬಂದರು. ಅವರಿಗೆಲ್ಲ ಏನು ಹೇಳ್ತೀರಿ? ಎಲ್ಲರಿಗೂ ಕೂಡ ಏನು ಇವತ್ತಿನ ದಿನ ನನ್ನ ಗಂಡನ ಸಾವು ಬಯಸೇನ ಹೋರಾಟ ಮಾಡ್ಯಾರಲ್ಲ, ಅವರಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ.
ಮುಂದಿನ ಸುದ್ದಿ ನೋಡೋಣ. ದಿವಿತ್, 3 ವರ್ಷ ಅಲೆದಾಡಿದ್ರು ಕೂಡ ಜಮೀನಿನ ಪೋಡಿ ಸಿಗ್ಲಿಲ್ಲ. ಅಧಿಕಾರಿಗಳ ವಿರುದ್ಧ ಇವತ್ತು ಅನ್ನದಾತ ರೊಚ್ಚಿಗೆದ್ದಿದ್ದಾನೆ. ಸ್ಥಳಕ್ಕೆ ತಹಶೀಲ್ದಾರ್ ಬರಲೇಬೇಕು ಅಂತ ಹೇಳಿ ರೈತ ಪಟ್ಟು ಹಿಡಿದಿದ್ದಾನೆ. ಪಾಂಡವಪುರ ತಾಲೂಕು ಕಚೇರಿಯಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾನೆ. ADLR ಸರ್ವೆ ಅಧಿಕಾರಿಗಳಿಗೆ ರೈತರಿಂದ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಜಮೀನು ಪೋಡಿಗಾಗಿ 3 ವರ್ಷಗಳಿಂದ ಅಲೆದಾಡ್ತಾ ಇರುವ ಕಾಳೇಗೌಡ, ಆದರೆ ಇದುವರೆಗೂ ಕೂಡ ಪೋಡಿ ಮಾಡಿಕೊಡದ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡಿಕೊಡಲಿ ಅಂಥೇಳಿ ಸಂಬಳ ಕೊಡೋದವರಿಗೆ 25 ಬಾರಿ ಅಲೆದಾಡಬೇಕು, ನಾವೇ ನಿಮ್ಮ ಗುಲಾಮ್ರ ಅಂತೇಳಿ ಕಿಡಿಕಾರಿದ್ದಾರೆ. ಕಾಳೇಗೌಡ ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮಾತಾಡಬೇಡಿ ನನ್ನ ಜೊತೆ. ಯಾವ ಜೊತೆಲೂ ಮಾತಾಡಲ್ಲ ನಾನು. ಯಾರ ಜೊತೆಲೂ ಮಾತಾಡ ಯಾರು ಕೆಲಸ ತಹಸೀಲ್ದಾರ್ನ ಮಾತಾಡಬೇಡಿ ನನ್ನ ಜೊತೆ. ಯಾವ ಜೊತೆಲೂ ಮಾತಾಡಲ್ಲ ನಾನು. ಯಾರ ಜೊತೆಲೂ ಮಾತಾಡ ಯಾರು ಕೆಲಸ ತಹಸೀಲ್ದಾರ್ನ ನೋಡಿ ರಂಜಿತ್, ರೈತ ಒಂದ್ಸಲ ಸಿಡಿದ್ರೆ ಎಲ್ರು ಅನ್ನ ಅಲ್ಲ ಮಣ್ಣು ತಿನ್ಬೇಕಾಗತ್ತೆ. ಯಾವಾಗ್ಲೂ ರೈತರಿಗೆ ಅನ್ಯಾಯ ಆಗ್ತಾನೆ ಇರುತ್ತೆ. ಎಸ್, ಮುಂದಿನ ಸ್ಟೋರಿ ಗಮನಿಸೋಣ. ಮೋದಿ ಸರ್ಕಾರದ ಕನಸು ಭಗ್ನವಾಗಿದೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ನಾರಿ ಶಕ್ತಿ ಬಿಲ್ಗೆ ವಿಪಕ್ಷಗಳ ಸಹಕಾರ ನೀಡದೆ ಹಿಂದೆ ಸರಿದಿದ್ದಾರೆ. ಸಂಬಂಧಪಟ್ಟಂತ ಸ್ಟೋರಿ ಇಲ್ಲಿದೆ. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಬಿಲ್ಗೆ ಸೋಲು. ಮಹಿಳಾ ಮೀಸಲಾತಿ ಬಿಲ್ಗೆ ವಿಪಕ್ಷಗಳ ಅಸಹಕಾರ. ಮಹಿಳಾ ಮೀಸಲಾತಿ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಮಸೂದೆ. ನಾರಿ ಶಕ್ತಿಗೆ ಬಲ ತುಂಬಬೇಕು, ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕು ಅಂತ ಕೇಂದ್ರ ಸರ್ಕಾರ ಪಣ ತೊಟ್ಟಿತ್ತು. ಇದಕ್ಕಾಗಿಯೇ ವಿಶೇಷ ಅಧಿವೇಶನ ಕರೆದಿತ್ತು. ಆದರೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಸುದೀರ್ಘ ಚರ್ಚೆ ಬಳಿಕ ಲೋಕಸಭೆಯಲ್ಲಿ ಇವತ್ತು ಮಹಿಳಾ ಮೀಸಲಾತಿ ಬಿಲ್ನ ಮತಕ್ಕೆ ಹಾಕಲಾಯಿತು. ಆದರೆ 48 ಮತಗಳಿಂದ ನಾರಿ ಶಕ್ತಿ ಬಿಲ್ಗೆ ಸೋಲಾಯಿತು. ಮೋದಿ ಕನಸು ಭಗ್ನ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಅಂಗೀಕಾರಕ್ಕೆ 326 ಮತಗಳ ಅಗತ್ಯವಿತ್ತು. ಒಟ್ಟು 489 ಸಂಸದರು ಮತ ಚಲಾಯಿಸಿದ್ರು. ನಾರಿ ಶಕ್ತಿ ಪರ ಮಸೂದೆ ಪರ 298 ಸಂಸದರು ಮಾತ್ರ ಮತ ಚಲಾಯಿಸಿದ್ರು. ನಾರಿ ಶಕ್ತಿ ಬಿಲ್ ವಿರುದ್ಧವಾಗಿ 230 ಮತಗಳು ಬಂದವು. 3/2 ಬಹುಮತ ಸಿಗದ ಹಿನ್ನೆಲೆ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಯಿತು. ಮಹಿಳಾ ಮೀಸಲಾತಿ ವಿರೋಧಿಗಳ ರಾಜಕೀಯ ಅಂತ್ಯ. हमारे देश में जब से विमेन रिजर्वेशन को लेकर के चर्चा हुई है और उसके बाद जब जब चुनाव आया है, हर चुनाव में महिलाओं को मिलने वाले इस अधिकार का जिसने विरोध किया है, जिसने विरोध किया है, देश की महिलाओं ने उन्हें माफ नहीं किया है. ಪ್ರಧಾನಿ ಮೋದಿಯವರ ಈ ಮಾತು ಕೇಳಿಸಿಕೊಂಡ್ರಿ ಅಲ್ವಾ? ನಿನ್ನೆ ಲೋಕಸಭೆಯಲ್ಲಿ ಕುಳಿತು ಆಡಿದ ಮಾತಿದು. ಮಹಿಳಾ ಮೀಸಲಾತಿ ವಿರೋಧಿಗಳ ರಾಜಕೀಯ ಅಂತ್ಯವಾಗುತ್ತೆ. ಈ ಮಸೂದೆಯ ಕ್ರೆಡಿಟ್ ಅನ್ನ ನೀವೇ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಎಷ್ಟಾದ್ರೂ ನಾರಿ ಶಕ್ತಿ ಬಿಲ್ಗೆ ಸೋಲಾಗಿದ್ದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಿವಿತ್, ಇಡೀ ದೇಶದ ಜನ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಆಗುತ್ತೆ, ಒಂದು ಮಸೂದೆ ಮಂಡನೆ ಆಗುತ್ತೆ ಅಂತೇಳಿ ಎದುರು ನೋಡ್ತಾ ಇದ್ರು. ಸೋಲಾಗಿದೆ. ಮುಂದೇನಾಗುತ್ತೆ ನೋಡೋಣ. ಇದು ಇವತ್ತಿನ ಮುಂಜಾನೆ ಮುನ್ನೋಟ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.